ಜಸ್ಟ್ ಫಾರ್ ಕಲರ್ಸು ಒಂದು 17,000 ಖರ್ಚು ಮಾಡಬೇಕು ಗುರು. ನನ್ನ ಹೈಟ್ ಬಂದುಬಿಟ್ಟು 5.3 ಇದೆ ಆಯಿತಾ. ಸೊ ನನಗೆ ಹೇಗೆ ಕಾಲ್ ಟಚ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಯಾರೆಲ್ಲ 2026ಅಲ್ಲಿ SD ಸ್ಕ್ರಾಂಬ್ಲರ್ ತಗೊಳ್ಬೇಕಂತ ಪ್ಲಾನ್ ಇದ್ದರೆ ಈ ವಿಡಿಯೋನ ಎಂಡ್ ತನಕ ನೋಡಿ. ಯಾಕಂದರೆ ಈ ವಿಡಿಯೋದಲ್ಲಿ ನಿಮಗೆ ಪ್ರಾಪರಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಗಾಡಿ ಇಂಜಿನ್ ಹೇಗಿದೆ, ಸಸ್ಪೆನ್ಷನ್ಸ್ ಹೇಗಿದೆ, ಬ್ರೇಕ್ಸ್ ಎಲ್ಲ ಹೇಗಿದೆ, ಮೈಲೇಜ್ ಎಷ್ಟು ಕೊಡುತ್ತೆ, ಹಾಗೆ ಫಸ್ಟ್ ಸರ್ವಿಸ್ ಎಷ್ಟು, ಸೆಕೆಂಡ್ ಸರ್ವಿಸ್ ಎಷ್ಟು, ಸೊ ಆನ್ ರೋಡ್ ಪ್ರೈಸಲ್ಲಿ ಎಷ್ಟು, ನೀವು ಇವಾಗ ಬುಕ್ ಮಾಡಿದರೆ ಎಷ್ಟು ಟೈಮ್ ವೆಯ್ಟ್ ಮಾಡಬೇಕು, ಸೊ ಎಲ್ಲ A to Z ಪ್ರಾಪರ್ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗೈಸ್. The re-up just doubled up off of the muscle. I stuck to the task. They see me, I'm troubled. I'm bubbling up till it's stuck and they want me to stay where I'm at. I'm good everywhere. ಗಾಡಿನ ಫಸ್ಟ್ ಆಫ್ ಆಲ್ ಕ್ವಿಕ್ ವಾಕ್ ಅರೌಂಡ್ ಮಾಡೋಣ. ಸೊ ಫಸ್ಟು ಗಾಡಿ ಇಂಜಿನ್ ನೋಡೋಣ. ಗಾಡಿ ಇಂಜಿನ್ ಅಂತ ಬಂದರೆ ನಿಮಗೆ 334cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗುತ್ತೆ. ಆ್ಯಂಡ್ ಪವರ್ ಫಿಗರ್ಸ್ ಅಂತ ಬಂದರೆ 30 Nm ಆಫ್ ಟಾರ್ಕ್, 30 bhp ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಫ್ರಂಟ್ ವ್ಯೂ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಗಾಡಿ. ಓವರಾಲ್ ಲುಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈವನ್ ಸಸ್ಪೆನ್ಷನ್ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ. ಆ್ಯಂಡ್ ಫ್ರಂಟಲ್ಲಿ ನೋಡ್ಬೋದು ನಿಮಗೆ ಎಷ್ಟು 100/90 ಸೆಕ್ಷನ್ಸ್ ಟೈರ್ ಸಿಗುತ್ತೆ ವಿತ್ 19 ಇಂಚ್ ಫೋಕ್ ವೀಲ್, ಅಲೋ ವೀಲ್ಸ್ ಎಲ್ಲ ಫೋಕ್ ವೀಲು. ಆ್ಯಂಡ್ ಇಲ್ಲಿ ನೋಡ್ಬೋದು ಮ್ಯಾಸಿವ್ ಆಗಿರೋ ರೇಡಿಯೇಟರ್ ಇದೆ. ಆ್ಯಂಡ್ ಗಾಡಿ ಓಡಿಸ್ತೀನಿ. ಸೊ ಜಾವಾ ಅಂತ ಬಂದರೆ ಸ್ವಲ್ಪ ಹೀಟಿಂಗ್ ಇಶ್ಯೂಸ್ ಎಲ್ಲ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಕಟಾರ್ ಇಂಜಿನ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಫುಡ್ ಪೆಕ್ಸ್ ಎಲ್ಲ ಈ ಥರ ಬರುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು 69 ಬ್ಯಾಚಿಂಗ್ ಕೂಡ ಇದೆ. ಸೊ ಸ್ಕ್ರಾಂಬ್ಲರ್ ಅಂತ ಬ್ಯಾಚಿಂಗ್ ಇದೆ, ತುಂಬಾ ಚೆನ್ನಾಗಿದೆ ಓವರಾಲ್ ಲುಕ್ಕು. ಸೊ ಇಲ್ಲಿ ಇರೋದು ನೀವು ಬ್ಲ್ಯಾಕ್ ವರ್ಷನ್ ಆಯಿತಾ. ಸೊ ನೀವು ನೋಡ್ತಾ ಇರೋದು ಬ್ಲ್ಯಾಕ್ ವರ್ಷನ್. ಆ್ಯಂಡ್ ಬ್ಯಾಕ್ ನೋಡಿ ನಿಮಗೆ ಡ್ಯುವೆಲ್ ಸಸ್ಪೆನ್ಷನ್ ಸಿಗುತ್ತೆ, ಡ್ಯುವೆಲ್ ಸಸ್ಪೆನ್ಷನ್ ಸಿಗುತ್ತೆ. ಆ್ಯಂಡ್ ಬ್ಯಾಕ್ ಟೈರ್ ಕೂಡ ತುಂಬಾ ಬ್ಲಾಕ್ಡ್ ಆಗಿ ಆಫ್ ರೋಡ್ ಥರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಬ್ಯಾಕ್ ಟೈರ್ ನೋಡ್ಬೋದು ಎಷ್ಟು 140/70 17 ಇಂಚ್ ಲೆವೆಲ್ ಸಿಗುತ್ತೆ. ಆ್ಯಂಡ್ ಬ್ಯಾಕ್ ಪ್ರೊಫೈಲ್ ನಿಮಗೆ ಈ ಥರ ಸಿಗುತ್ತೆ. ಸೊ ಗಾಡಿ ಸೀಟ್ ಹೈಟ್ ಬಂದುಬಿಟ್ಟು 817 mm ಇದೆ. ನಾನು ಕೂತ್ಕೊಂಡು ತೋರಿಸ್ತೀನಿ ಸೊ ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ದಿಸ್ ಇಸ್ ದ 2026 SD ಸ್ಕ್ರಾಂಬ್ಲರ್. ನನ್ನ ಹೈಟ್ ಬಂದುಬಿಟ್ಟು 5.3 ಇದೆ ಆಯಿತಾ. ಸೊ ನನಗೆ ಹೇಗೆ ಕಾಲ್ ಟಚ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ಬೋದು ಸ್ವಲ್ಪ ಹೈಟ್ ಆಗಿದೆ, ಬಟ್ ಈಸಿಲಿ ಮ್ಯಾನೇಜ್ ಮಾಡ್ಬೋದು. ನನ್ನ ಹೈಟು 5.3 ಇದೆ. ಸೀಟ್ ಹೈಟ್ ಬಂದುಬಿಟ್ಟು 813 ಇದೆ. ಸೊ ನೋ ಇಶ್ಯೂ. ನೋಡ್ಬೋದು ಆರಾಮ್ಸೆ ಮ್ಯಾನೇಜ್ ಮಾಡ್ತಿದ್ದೀನಿ. 2 ಕಾಲು ಟಿಪ್-ಟು ಆಗ್ತಿದೆ. ಆ್ಯಂಡ್ ಸಿಟ್ಟಿಂಗ್ ಕಂಫರ್ಟ್ ಮಾತ್ರ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸೀಟ್ ಕುಷನ್ ಕೂಡ ತುಂಬಾ ಚೆನ್ನಾಗಿದೆ, ನನಗೆ ಅಷ್ಟೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಸಿಟ್ಟಿಂಗ್ ಕಂಫರ್ಟ್, ಎರ್ಗೊನಮಿಕ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಗುರು. ಸೊ ಫ್ರಂಟ್ ಪ್ರೊಫೈಲ್ ನೋಡಿ, ಫ್ರಂಟ್ ಬನ್ನಿ. ಇಲ್ಲಿ ನೋಡ್ಬೋದು ಫ್ರಂಟ್ ಪ್ರೊಫೈಲ್ ಈ ಥರ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಓವರಾಲ್ ಗಾಡಿನ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಇಲ್ಲೊಂದ್ಸಲ ಬನ್ನಿ, ಈಚೆ ಕಡೆ ಬನ್ನಿ. ಯಸ್, ಫೈನಲಿ SD ಸ್ಕ್ರಾಂಬ್ಲರ್ನ ಟೆಸ್ಟ್ ಡ್ರೈವ್ ಮಾಡೋ ಟೈಮ್ ಬಂತು. ಸೊ ನೋಡ್ಬೋದು ಕೂತ್ಕೊಂಡಾಗ ತುಂಬ ಕಂಫರ್ಟ್ ಇದೆ ಆ್ಯಕ್ಚುಲಿ. ವಾವ್, ಸೌಂಡ್ ನೋಡಿ ಗುರು, ನೆಕ್ಸ್ಟ್ ಲೆವೆಲು. ಸೊ ಫಸ್ಟ್ ಗೇರಲ್ಲಿದ್ದೀನಿ. ಬೀಸ್ಟ್ ಗುರು, ಈ ಗಾಡಿ ಮಾತ್ರ ಬೀಸ್ಟು. ಬಟ್ ಪವರು ಅಂತ ಬಂದರೆ ನನಗೆ ಲೀನಿಯರ್ ಅನಿಸ್ತು ಆಯಿತಾ. ಅಷ್ಟೇನು ಪಂಚಿ ಅನಿಸಿಲ್ಲ, ಲೀನಿಯರ್ ಅನಿಸ್ತು. ಆ್ಯಂಡ್ ಇಟ್ಸ್ ಕ್ವೈಟ್ ಗುಡ್ ಆ್ಯಕ್ಚುಲಿ. ಸೊ ಟರ್ನಿಂಗ್ ರೇಡಿಯಸ್ ನೋಡೋಣ, ಗಾಡಿ ಟರ್ನಿಂಗ್ ರೇಡಿಯಸ್ ಎಲ್ಲ ಹೇಗಿದೆ ಅಂತ ನೋಡೋಣ. ಆರಾಮ್ಸೆ ಟರ್ನ್ ಮಾಡ್ಬೋದು ಗುರು, ಆರಾಮ್ಸೆ ಟರ್ನ್ ಮಾಡ್ಬೋದು ಈ ಗಾಡಿನ. ಟರ್ನಿಂಗ್ ರೇಡಿಯಸ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಗಾಡಿ ನಿಮಗೆ 3 ವೇರಿಯಂಟಲ್ಲಿ ಸಿಗುತ್ತೆ ಆಯಿತಾ. ಒಂದು ಬ್ಲ್ಯಾಕು, ಯೆಲ್ಲೋ, ರೆಡ್ಡು ಆ್ಯಂಡ್ ಬ್ಲೂ ವೇರಿಯಂಟ್ ಸಿಗುತ್ತೆ. ಸೊ ಮೇಜರಾಗಿ ಏನು ಡಿಫ್ರೆನ್ಸ್ ಇಲ್ಲ ಆಯಿತಾ. ಎಲೆಕ್ಟ್ರಾನಿಕ್ಸು ಅದು ಇದೆಲ್ಲ ಏನು ಡಿಫ್ರೆನ್ಸ್ ಇಲ್ಲ. ಸೊ ನಿಮಗೆ ಬ್ಲ್ಯಾಕ್ ವರ್ಷನ್ ತಗೊಳ್ತೀನಿ ಅಂದರೆ 2,63,000 ಹತ್ರ ಆಗುತ್ತೆ. ಸೊ ನೀವು ರೆಡ್ಡು ಇಲ್ಲ ಯೆಲ್ಲೋ ಅದರಲ್ಲಿ ಯಾವ ವರ್ಷನ್ ತಗೊಳ್ತೀನಿ ಅಂದರೂ ನಿಮಗೆ ಎಷ್ಟಾಗುತ್ತೆ ಅಂದರೆ
2,70,000 ಹತ್ರ ಆಗುತ್ತೆ. ಬಟ್ ಇದರಲ್ಲಿ ಇನ್ನೊಂದು ವರ್ಷನ್ ಇದೆ, ಏನಂದರೆ ಬ್ಲೂ ವರ್ಷನ್ನು, ಅದು 2,80,000 ಹತ್ರ ಆಗುತ್ತೆ. ಜಸ್ಟ್ ಫಾರ್ ಕಲರ್ಸು ನೀವು ಅಮ್ಮಮ್ಮ ಅಂದರೂ ಒಂದು 17,000 ಖರ್ಚು ಮಾಡಬೇಕು ಗುರು. ಎಸ್, ದಟ್ಸ್ ಕ್ವೈಟ್ ಟೂ ಮಚ್ ಫಾರ್ ದ ಪ್ರೈಸ್, ಫಾರ್ ದ ಕಲರ್ ಅಂತ ಹೇಳ್ತೀನಿ. ಬಿಕಾಸ್ ಏನು ಡಿಫ್ರೆನ್ಸ್ ಇಲ್ಲ, ಮೇಜರಾಗಿ ಏನು ಡಿಫ್ರೆನ್ಸ್ ಇಲ್ಲ, ಜಸ್ಟ್ ಕಲರ್ ಅಷ್ಟೇ. ಸೊ ನನಗೆ ಇನ್ನೊಂದು ನಾನು ನೋಟಿಸ್ ಮಾಡಿದೆ ಆಯಿತಾ, ರೇಡಿಯೇಟರ್ ಸ್ವಲ್ಪ ಸೌಂಡ್ ಇದೆ ಗುರು, ಹುಯ್ ಅಂತ ಸೌಂಡ್ ಇದೆ. ಸೊ ಫ್ರಂಟ್ ಬ್ರೇಕ್ ಹಾಕಿಬಿಟ್ಟು ನೋಡ್ತೀನಿ. ಸೊ ದಿಸ್ ಇಸ್ ದ ಫ್ರಂಟ್ ಬ್ರೇಕ್. ಕ್ರೇಜಿ ಗುರು, ಫ್ರಂಟ್ ಬ್ರೇಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಬ್ಯಾಕ್ ಬ್ರೇಕ್ ನೋಡ್ತೀನಿ, ಬ್ಯಾಕ್ ಬ್ರೇಕು ABS ಹಿಡಿತಿದೆ, ಬಟ್ ಅಷ್ಟೇನು ನನಗೆ ಸ್ಟ್ರಾಂಗ್ ಅನಿಸಿಲ್ಲ. ಸೊ ಅಗೇನ್ ಒಂದು ಸಲ ಚೆಕ್ ಮಾಡ್ತೀನಿ. ಫ್ರಂಟ್ ಬ್ರೇಕಲ್ಲ ವೆರಿ ಇಂಪಾರ್ಟೆಂಟ್. ಸೊ ಫ್ರಂಟ್ ಬ್ರೇಕ್ ಇನ್ನೊಂದ್ಸಲ ಹಾಕ್ತೀನಿ. ತುಂಬಾ ಪಂಚಾಗಿದೆ, ಫ್ರಂಟ್ ಬ್ರೇಕ್ ಮಾತ್ರ ತುಂಬಾ ಪಂಚಿ ಆಗಿದೆ. ಆ್ಯಂಡ್ ಬ್ಯಾಕ್ ಬ್ರೇಕ್ ಬ್ಯಾಕ್ ಬ್ರೇಕ್ ಅಷ್ಟೇನಿಲ್ಲ, ತುಂಬಾ ಲೀನಿಯರ್ ಆಗಿದೆ. ಆ್ಯಂಡ್ ಈವನ್ ಇದರಲ್ಲಿ ನೋಡ್ಬೋದು ಟ್ರ್ಯಾಕ್ಷನ್ ಕಂಟ್ರೋಲ್, ಫ್ಯೂಯಲ್ಲು, ಎಷ್ಟು ಕಿಲೋಮೀಟರ್ ಓಡಿದೆ, ನಿಮಗೆ LCD ಡಿಸ್ಪ್ಲೇ ಸಿಗುತ್ತೆ. ಸೊ ಎಸ್, ಇಟ್ಸ್ ಪ್ರಿಟಿ ಗುಡ್. ಸೊ ಗಾಡಿ ನೀವು ತಗೊಳ್ಬೇಕು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ, ಸೊ ನೀವು ಒಂದು ಥಿಂಗ್ ನೀವು ನೋಟಿಸ್ ಮಾಡಬೇಕು, ಏನಂದರೆ ಟ್ಯೂಬ್ ಟೈರ್ ಸಿಗುತ್ತೆ, ಟ್ಯೂಬ್ಲೆಸ್ ಟೈರ್ ಅಲ್ಲ. ಇದರಲ್ಲಿ ನೀವು ನೋಡ್ಬೋದು ಅಲಾಯ್ ವೀಲ್ ಸಿಗೋಲ್ಲ, ಫೋಕ್ ವೀಲ್ ಸಿಗುತ್ತೆ. ಸೊ ಆಫ್ ರೋಡ್ ಕೆಪಾಬಿಲಿಟೀಸ್ ಎಲ್ಲ ಸ್ವಲ್ಪ ಓಕೆ. ಆ್ಯಂಡ್ ಸಸ್ಪೆನ್ಷನ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ. ಸಸ್ಪೆನ್ಷನ್ನು ನಂಗೆ ಅಷ್ಟೇನು ಪ್ರಾಬ್ಲಮ್ ಅನಿಸಿಲ್ಲ. ಸೊ ಇಟ್ಸ್ ಕ್ವೈಟ್ ಗುಡ್ ಆ್ಯಕ್ಚುಲಿ. ತುಂಬಾ ರೆಸ್ಪಾನ್ಸಿವ್ ಆಗಿದೆ. ಐ ಮೀನ್ ಅಷ್ಟೇನು ನನಗೆ ಪಾತ್ವಲ್ಸ್ ಎಲ್ಲ ಅಷ್ಟೇನು ಫೀಲ್ ಆಗ್ತಾಯಿಲ್ಲ ಟು ಬಿ ಆನೆಸ್ಟ್. ಸೊ ಗಾಡಿ ಹಾರ್ನ್ ಸೌಂಡು ಈ ಥರ ಬರುತ್ತೆ. ಸೊ ಅಷ್ಟೇನು ಇದಿಲ್ಲ, ಐ ಮೀನ್ ತುಂಬ ಲೌಡಾಗಿಲ್ಲ. ಆ್ಯಂಡ್ ಮೋಡ್ ಪ್ರಕಾರ ಬಂದರೆ ನಿಮಗೆ 3 ಮೋಡ್ ಸಿಗುತ್ತೆ. ರೋಡ್ ಮೋಡು, ಆಫ್ ರೋಡ್ ಮೋಡು ಆ್ಯಂಡ್ ರೈನ್ ಮೋಡ್ ಅಂತ ಸಿಗುತ್ತೆ. ಸೊ ಇಟ್ಸ್ ಪ್ರಿಟಿ ಹಾರ್ಡ್ ಟು ಚೇಂಜ್ ಆ್ಯಕ್ಚುಲಿ. ಆ್ಯಂಡ್ ಸ್ವಿಚ್ ಕ್ವಾಲಿಟಿ ಓಕೆ ಬ್ರೋ, ಅಷ್ಟೇನು ಚೆನ್ನಾಗಿಲ್ಲ ಆ್ಯಕ್ಚುಲಿ, ನಂಗೆ ಇಷ್ಟ ಆಗಿಲ್ಲ ಸ್ವಿಚ್ ಕ್ವಾಲಿಟಿ. ಆ್ಯಂಡ್ ಪಾಸ್ ಲೈಟ್ ಆಪ್ಷನ್ ಇಲ್ಲಿದೆ, ಸೊ ನೀವು ನೋಡ್ಬೋದು. ಆ್ಯಂಡ್ ಇಂಜಿನ್ ಕಿಲ್ ಆಫ್. ಆ್ಯಂಡ್ ಇದು ಹಜಾರ್ಡ್ ಲೈಟ್ ಅನಿಸುತ್ತೆ. ಎಸ್, ಹಜಾರ್ಡ್ ಲೈಟು, ಸೆಲ್ಫ್ ಸ್ಟಾರ್ಟ್ ಈ ಥರ ಇದೆ. ಸೊ ಈ ಗಾಡಿ ಸರ್ವಿಸ್ ಅಂತ ಬಂದರೆ, ಸರ್ವಿಸ್ ಬಗ್ಗೆ ಮಾತಾಡಬೇಕಂದ್ರೆ ನಿಮಗೆ ಫಸ್ಟ್ 1,000 ಕಿಲೋಮೀಟರ್ಗೆ ಒಂದು ಸರ್ವಿಸ್ ಮಾಡಬೇಕು. ಅದಾದಮೇಲೆ ಡೈರೆಕ್ಟು ಒಂದು 6 ಮಂತ್ ಇಲ್ಲ 6,000 ಕಿಲೋಮೀಟರ್. ಅದಾದಮೇಲೆ 12 ಮಂತು 12,000 ಕಿಲೋಮೀಟರ್ ಆ ಥರ ನಿಮಗೆ ಸರ್ವಿಸ್ ಸಿಗುತ್ತೆ. ಆ್ಯಂಡ್ ಸರ್ವಿಸ್ ಕಾಸ್ಟ್ ಬಂದರೆ ಅವ್ರು ಹೇಳೋ ಪ್ರಕಾರ ಜಸ್ಟ್ 2,500 ಸ್ಟಾರ್ಟ್ ಆಗುತ್ತೆ. 2,500 ಅಷ್ಟೇ ನಿಮಗೆ ಆಗೋದು. ಆ್ಯಂಡ್ ಎಸ್, 2,500 ಓಕೆ ಅನಿಸುತ್ತೆ 334cc ದೊಡ್ಡ ಬೈಕಿಗೆ. ಇಟ್ಸ್ ಬೆಟರ್ ಐ ಥಿಂಕ್ ಸೊ ನಿಮ್ಮ ಒಪಿನಿಯನ್ ಹೇಳಿ. ಫಸ್ಟ್ ಸರ್ವಿಸಿಗೆ ಅವ್ರು ಹೇಳಿದ ಪ್ರಕಾರ ಫಸ್ಟ್ ಸರ್ವಿಸು, ಸೆಕೆಂಡ್ ಸರ್ವಿಸು ಟಿಲ್ 4 ಸರ್ವಿಸ್ ಇದೆಯಲ್ಲ, ಲೇಬರ್ ಚಾರ್ಜಸ್ ಫ್ರೀ ಇರುತ್ತೆ ಅಂತ. ಬಾಕಿ ಬೇರೆ ಏನೆಲ್ಲ ಇದೆ ಅದೆಲ್ಲ ಚಾರ್ಜಸ್ ಇದ್ದೇ ಇರುತ್ತೆ. ಸೊ 2,500 ಆಗುತ್ತೆ ಅಂತ ಹೇಳಿದರು. ಆ್ಯಂಡ್ ಗಾಡಿ ಫ್ಯೂಯಲ್ ಟ್ಯಾಂಕ್, ಐ ಮೀನ್ ಫ್ಯೂಯಲ್ ಕೆಪಾಸಿಟಿ ಬಂದುಬಿಟ್ಟು 12.3 12.4 ಹತ್ರ ಇದೆ. ಆ್ಯಂಡ್ ಮೈಲೇಜು ಸಿಟಿಯಲ್ಲಿ 25 ಸಿಗುತ್ತೆ ಆಯಿತಾ. ಸೊ ನೀವು ಹೈವೇದೆಲ್ಲ ತಗೊಂಡು ಹೋದರೆ ಆರಾಮ್ಸೆ ಓಡಿಸಿದ್ರೆ ಅಂದರೆ ಒಂದು 30 ಸಿಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು USB-C ಆ್ಯಂಡ್ USB ಚಾರ್ಜಿಂಗ್ ಕೂಡ ಇದೆ. ಸೊ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಆಯಿತಾ. ಎಲ್ಲರೂ ಓಲ್ಡ್ ಥರ ಈ ಥರ USB-A ಯಾಕೆ ಕೊಡ್ತಾರೆ ಇದೆ ಅಂತ ಗೊತ್ತಿಲ್ಲ ನನಗೆ. USB-C ಸಿಗ್ತಾಯಿದೆ. ಸೊ ಇಟ್ಸ್ ಗುಡ್ ಫಾರ್ ದಿಸ್ ಥಿಂಗ್. ಗಾಡಿ ಸಸ್ಪೆನ್ಷನು ನನಗೆ ತುಂಬ ಇಷ್ಟ ಆಯಿತು. ಬ್ಯಾಕ್ ಸಸ್ಪೆನ್ಷನು ಓಕೆ. ಆ್ಯಂಡ್ ಸಿಟ್ಟಿಂಗ್ ಕಂಫರ್ಟು ಟು ಬಿ ಹಾನೆಸ್ಟ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಐ ಕಾಂಟ್ ಮೂವ್, ಸಾರಿ ಟ್ರಾಫಿಕ್ ಅಷ್ಟೊಂದಿದೆ, ಐ ಕಾಂಟ್ ಈವನ್ ಮೂವ್ ಇಂಚಸ್, ರಿಯಲಿ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಹೀಟ್ ಮ್ಯಾನೇಜ್ಮೆಂಟು ಅವ್ರು ಹೇಳಿದ ಪ್ರಕಾರ ಇಂಪ್ರೂವ್ ಮಾಡಿದ್ವಿ ನಾವು ಇವಾಗ.
ಸೊ ಅಷ್ಟೇನು ಪ್ರಾಬ್ಲಮ್ ಇಲ್ಲ ಸರ್. ಮೊದಲು ನಮ್ಗೆ ಗೊತ್ತು ಹೀಟಿಂಗ್ ಇಶ್ಯೂ ಇದೆ ಅಂತ. ಸೊ ಇವಾಗ ಇದು ನ್ಯೂ ಇಂಜಿನು, ಕಟಾನಾ ಇಂಜಿನು, ಸೊ ಲಿಕ್ವಿಡ್ ಕೂಲ್ಡು ಆ್ಯಂಡ್ ರೇಡಿಯೇಟರ್ ಮೇಲೆ ಕೂಡ ವರ್ಕ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಸೊ ಹೀಟೆಲ್ಲ ಅಷ್ಟೇನು ಆಗಲ್ಲ ಅಂತ ಹೇಳಿದ್ದಾರೆ. ಎಸ್, ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಯಾರಾದರೂ ಒಂದು ಓನರ್ ಸಿಕ್ಕಿದ್ರೆ ನಾನು ಅವ್ರ ಹತ್ರ ಕೇಳ್ತೀನಿ. ಆಫ್ಟರ್ ಸಮ್ ಟೈಮ್ ಅವರು ಓಡಿಸಿ ಅವ್ರಿಗೆ ಪ್ರಾಪರಾಗಿ ನಾಲೆಜ್ ಇರುತ್ತಲ್ಲ, ಸೊ ಅವ್ರ ಹತ್ರ ಕೇಳ್ತೀನಿ. ಆ್ಯಂಡ್ ಗಾಡಿ ಓವರಾಲ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈವನ್ ಸ್ಲಿಪ್ಪರ್ ಅಸಿಸ್ಟೆಂಟ್ ಕ್ಲಚ್ ಇದೆಯಲ್ಲ, ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ನನಗೆ ಅಷ್ಟೇನು ಹಾಳಂತ ಆ ಥರ ಫೀಲ್ ಏನೂ ಆಗ್ತಾಯಿಲ್ಲ. ತುಂಬ ಸ್ಮೂತಾಗಿದೆ, ರಿಫೈನ್ಡ್ ಆಗಿದೆ ಟು ಬಿ ಆನೆಸ್ಟ್. ಆ್ಯಂಡ್ ಇಂಜಿನ್ ಕೂಡ ಸೌಂಡು ಒಳ್ಳೆ ಇಂಜಿನ್ ಸೌಂಡು ಗುರು, ಸಖತ್ತಾಗಿ ಸ್ಮೂತಾಗಿದೆ ಮಾತ್ರ. ಆ್ಯಂಡ್ ಇಲ್ಲಿ ನೋಡ್ಬೋದು ಖಾಲಿ ರೋಡ್ ಸಿಕ್ತು. ಎಸ್, ಎಷ್ಟು ಚೆನ್ನಾಗಿದೆ ಗುರು ಗಾಡಿ. ಪವರ್ ಚೆನ್ನಾಗಿದೆ, ಲೀನಿಯರ್ ಆಗಿದೆ, ಅಷ್ಟೇ ನಿಮಗೆ ಹಾರ್ಡ್ ಫೀಲ್ ಕೊಡಲ್ಲ. ಇಂಜಿನ್ ಸೌಂಡ್ ಕೂಡ ತುಂಬಾ ಚೆನ್ನಾಗಿದೆ. ಎಸ್, ನಿಮಗೆ ಈ ಗಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ನಾನು ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಫಾಲೋ. ಯಾಕಂದರೆ ಈ ಗಾಡಿ ಬಗ್ಗೆ ಒಂದು ವಿಡಿಯೋ ಬರುತ್ತೆ ಗುರು, ಓನರ್ಶಿಪ್ ರಿವ್ಯೂ. ಅವ್ರೇನು ಹೇಳ್ತಾರೆ, ಅವ್ರಿಗೆಲ್ಲ ಏನು ಎಕ್ಸ್ಪೀರಿಯನ್ಸ್ ಆಯಿತು, ಅವರೆಲ್ಲ ಏನು ಪ್ರಾಬ್ಲಮ್ ಫೇಸ್ ಮಾಡಿದ್ದಾರೆ, ಡಿಫಿಕಲ್ಟೀಸ್ ಎಲ್ಲ ಫೇಸ್ ಮಾಡಿದ್ದಾರೆ. ಸೊ ಅದೆಲ್ಲ ನಿಮಗೆ ಪ್ರಾಪರಾಗಿ ಗೊತ್ತಾಗುತ್ತೆ. ಇದು ನನ್ನ ಫಸ್ಟ್ ಇಂಪ್ರೆಷನ್ ಆಯಿತಾ, ನಾನು ಕೊಡ್ತಿರೋದು ನಿಮಗೆ ಫಸ್ಟ್ ಇಂಪ್ರೆಷನ್ನು. ಸೊ ನಂಗೆ ಹೇಗೆ ಅನಿಸ್ತು ಅಂತ. ಎಸ್, ಗಾಡಿ ಓವರಾಲ್ ತುಂಬಾ ಚೆನ್ನಾಗಿದೆ. ಅಟ್ ದಿ ಪ್ರೈಸ್ ಆಫ್ 2.63 lakh ಇಟ್ಸ್ ಓಕೆ ಫಾರ್ ಮೀ. ನನಗೆ ಇನ್ನೂ ಬೆಟರ್ ಆಪ್ಷನ್ ಸಿಗುತ್ತೆ ಅನಿಸ್ತಿದೆ. ಎಸ್, ದಿಸ್ ಮೈ ಒಪಿನಿಯನ್. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಡೂ ಫಾಲೋ ಗಾಯ್ಸ್. ತುಂಬ ಹಾರ್ಡ್ ವರ್ಕ್ ಆಗುತ್ತೆ ಈ ಥರ ಕಂಟೆಂಟ್ ಮಾಡಲಿಕ್ಕೆ. ಪ್ಲೀಸ್ ಡೂ ಫಾಲೋ, subscribe and